ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ವಿಡಿಯೋ ನೋಡುತ್ತಾ ಇರುವಂಥ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ತಿಳಿಸುತ್ತೇನೆ. ಬೈಬಲ್ ಓದುವುದು ಹೇಗೆ? ಹೌ ಟು ರೀಡ್ ಬೈಬಲ್. ಇದನ್ನು ನಾವು ನೋಡುವುದಕ್ಕಿಂತ ಮುಂಚಿತವಾಗಿ ಬೈಬಲ್ನ ಪ್ರಾಮುಖ್ಯತೆಯನ್ನು ನೋಡೋಣ. ಕರ್ತನಲ್ಲಿ ಪ್ರೇರೆ, ಈ ಸತ್ಯವೇದವು ಸತ್ಯಗಳನ್ನು ಒಳಗೊಂಡ ದೈವ ಪ್ರೇರಿತವಾದಂಥ ಮನುಷ್ಯರಿಗೆ ದೇವರು ಕೊಟ್ಟಂಥ ಪ್ರೇಮದ ಪುಸ್ತಕವಾಗಿದೆ. ಆತನು ನಮ್ಮೊಟ್ಟಿಗೆ ಮಾತನಾಡಬೇಕೆಂದಿರುವಂಥಗಳನ್ನು ಅದರಲ್ಲಿ ಬರೆಸಿದ್ದಾರೆ. 40 ಜನ 1600 ವರ್ಷಗಳ ಕಾಲ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಕಸುಬುಗಳುಳ್ಳವರು ಬರೆದಂಥ ಈ ಪುಸ್ತಕವು ಸತ್ಯವೇದ ಎಂಬುದಾಗಿ ನಮ್ಮ ಕೈಯಲ್ಲಿ ಇದೆ. ಎಷ್ಟೋ ಜನಕ್ಕೆ ಸತ್ಯವೇದ ಇಲ್ಲದೆ ಇರುವಾಗ ಅದನ್ನು ತುಂಬ ಇಷ್ಟಪಡ್ತಾ ಇದ್ರು. ಈಗ ನಮ್ಮ ಕೈಯಲ್ಲಿ ಸತ್ಯವೇದ ಇದ್ದರೂ ಸಹ ಅದನ್ನು ನಾವು ಸರಿಯಾಗಿ ಉಪಯೋಗಿಸುತ್ತಾ ಇಲ್ಲ. ಸತ್ಯವೇದವು ಸಮುದ್ರಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ. ಯಾಕೆಂದರೆ ಅದು ವಿಶಾಲವಾಗಿದೆ. ಅದು ನಿಧಿಯೋಪಾದಿಯಲ್ಲಿ ಅದರಷ್ಟು ನಮಗೆ ಸಿಗುತ್ತಾ ಇರುತ್ತದೆ. ಅದರಲ್ಲಿ ಎಷ್ಟೋ ನಿಗೂಢವಾದ ರಹಸ್ಯಗಳಿದ್ದಾವೆ. ಈ ವಾಕ್ಯಗಳನ್ನು ಕೈಕೊಂಡು ವಾಕ್ಯಗಳ ಪ್ರಕಾರವಾಗಿ ನಡೆಯುವವನ ಜೀವಿತವು ಸಾಫಲ್ಯವಾಗುತ್ತದೆ. ಆಶೀರ್ವಾದಗಳು, ಸಮಾಧಾನಗಳು ಆತನ ಹಿಂದೆ ನಡೆಯುವಂಥವುಗಳಾಗಿದೆ ಎಂಬುದಾಗಿ ನೋಡುತ್ತೇವೆ. ನಾವು ಯಾವಾಗ ದೇವರಿಗೆ ಸಮಯ ಕೊಡುತ್ತೇವೋ ದೇವರು ಮಾತಾಡುತ್ತಾರೆ. ಪ್ರಾರ್ಥಿಸುವವರಿಗೆ ದೇವರು ಸಮಯ ಕೊಟ್ಟು ಕೇಳುತ್ತಾರೆ. ದೇವರ ವಾಕ್ಯದ ಮೇಲೆ ನಾವು ಸ್ಥಿರವಾಗಿ ಇರುವುದಾದರೆ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ. ಈ ಬೈಬಲ್ ರೀಡಿಂಗ್ ಅನ್ನೋದು ಡ್ಯೂಟಿ ಅಲ್ಲ, ಬದಲಾಗಿ ಡೈಲಿ ರಿಲೇಶನ್ಶಿಪ್ ವಿತ್ ಗಾಡ್ ಅಂತ ಹೇಳ್ತಾರೆ. ಪ್ರತಿದಿನ ದೇವರೊಟ್ಟಿಗಿನ ನಮ್ಮ ಸಂಬಂಧ. ಆದ್ದರಿಂದ ಈ ಒಂದು ಗಿವ್ ಇಂಪಾರ್ಟೆನ್ಸ್ ಟು ವರ್ಲ್ಡ್ ಬೈ ಬಿಫೋರ್ ವರ್ಲ್ಡ್ ಅಂತಂದರೆ ಲೋಕಕ್ಕೆ ಸಮಯವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯಕ್ಕೆ ಸಮಯವನ್ನು ಕೊಡು ಎಂಬುದಾಗಿ ಹೇಳುತ್ತವೆ. ಅನೇಕ ಪುಸ್ತಕಗಳಿದ್ದಾವೆ, ನಮಗೆ ಮಾಹಿತಿ ಕೊಡ್ತವೆ. ಆದರೆ ಒಂದೇ ಒಂದು ಪುಸ್ತಕ ಇದೆ, ಅದು ನಮ್ಮನ್ನು ಮನಸ್ಸು ಬದಲಾಯಿಸುತ್ತೆ. ಅದೇ ಸತ್ಯವೇದ ಎಂಬುದನ್ನು ನಾವು ನೋಡುತ್ತೇವೆ. 90% ಅಂದರೆ 90% ಕ್ರಿಶ್ಚಿಯನ್ಸ್ ಯಾರು ಬೈಬಲ್ ಓದೋದಿಲ್ವೋ ಅವರು ದೇವರ ನಂಬಿಕೆಯಿಂದ ದೂರವಾಗಿ ಹೋಗ್ಬಿಡುತ್ತಾರೆ. ಮತ್ತು ಕರ್ತನಲ್ಲಿ ಪ್ರೇರೆ, ನಾವೇ ಒಂದು ಸತ್ಯವೇದ ಆಗಿದ್ದೇವೆ. ಜನರು ನಮ್ಮನ್ನು ಓದುತ್ತಾರೆ, ಅದು ನಾವು ಚೆನ್ನಾಗಿ ಗಮನಿಸಬೇಕು. ಸತ್ಯವೇದವು ಪ್ರಪಂಚದಲ್ಲಿ ಅನೇಕರಿಂದ ಉಪಯೋಗಿಸಲ್ಪಡುವಂಥ ಓದುವಂಥ ಪುಸ್ತಕವೂ ಆಗಿದೆ. ಇದು ಬೆಸ್ಟ್ ಸೆಲ್ಲಿಂಗ್ ಅಂದರೆ ಎಲ್ಲ ಲೋಕದಲ್ಲಿ ಎಲ್ಲ ಪುಸ್ತಕಗಳಿಗಿಂತ ಚಿರಕಾಲವಾಗಿ ಇಲ್ಲಿಯವರೆಗೂ ಬೈಬಲನ್ನು ಮೀರಿ ಯಾವುದೇ ಪುಸ್ತಕವು ಮಾರಾಟವಾಗಲಿಲ್ಲ, ಉಪಯೋಗಿಸಲ್ಪಡಲಿಲ್ಲ, ಅದರ ಹಾಗೆ ಮುದ್ರಿಸಲ್ಪಡಲಿಲ್ಲ. ಅನೇಕ ರೆಕಾರ್ಡ್ಸ್ ಇದ್ದಾವೆ. ಅದರ ಬಗ್ಗೆ ನೀವು ಓದಬೇಕಾದ್ರೆ ಒಂದು ವೇಳೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಡ್ತೇನೆ. ಬೈಬಲ್ನ ಪ್ರಾಮುಖ್ಯತೆ, ಬೈಬಲ್ನ ಶ್ರೇಷ್ಠತೆಯನ್ನು ನೀವು ಅಲ್ಲಿ ಆ ವಿಡಿಯೋದಲ್ಲಿ ನೋಡಿಕೊಳ್ಳಬಹುದಾಗಿದೆ. ಸರಿ, ಹಾಗಾದರೆ ಈ ಒಂದು ಬೈಬಲ್ ಇಲ್ಲ ಸತ್ಯವೇದ ನೋಡಿ, ನನ್ನ ಕೈಯಲ್ಲಿ ಬೈಬಲ್ ಇದೆಯಲ್ವಲ್ಲ, ಈ ಬೈಬಲ್ ಒಂದು ಸಣ್ಣ ಪುಸ್ತಕ ಅಲ್ಲ, ಇದು ದೊಡ್ಡ ಪುಸ್ತಕ. ಇದರಲ್ಲಿ ಅನೇಕ ಪೇಜ್ಗಳಿದ್ದಾವೆ. ಇದರಲ್ಲಿ ನೋಡುವಾಗ ಅನೇಕ ಪುಸ್ತಕಗಳು, 66 ಪುಸ್ತಕಗಳನ್ನು ಒಳಗೊಂಡ ಒಂದು ಪರಿಶುದ್ಧ ಗ್ರಂಥವು ಇದಾಗಿದೆ. ಹಾಗಾದರೆ ಇಷ್ಟು ಪುಸ್ತಕವನ್ನು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ನಾವು ಬೈಬಲ್ ಓದಬೇಕು ಅನ್ನುವಂಥ ವಿಷಯಗಳನ್ನು ಕ್ರಮವಾಗಿ ನಾನು ಹೇಳುತ್ತೇನೆ. ಮೊದಲನೇದಾಗಿ ನಾವು ಮಾಡಬೇಕಾದ ಕೆಲಸ ಏನಂದರೆ, ಬೈಬಲ್ ಓದಲಿಕ್ಕೆ ಒಂದು ಸ್ಥಳವನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ಒಂದು ಸ್ಥಳವನ್ನು ನಾವು ನೋಡ್ಕೋಬೇಕು. ಪ್ರಶಾಂತವಾದಂಥ ಒಂದು ಕೋಣೆ ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ನೀವು ಆಯ್ಕೆ ಮಾಡಿಕೊಳ್ಳುವುದಾದರೆ ಆ ನಂತರ ಬೈಬಲ್ ಓದುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಹತ್ರ ಹೇಳಿಕೊಳ್ಳಬೇಕು. ಎರಡನೇ ಕೆಲಸ, ನಾವು ದೇವರ ವಾಕ್ಯವನ್ನು ಓದುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ವಾಕ್ಯದ ಗೂಢಾರ್ಥಗಳನ್ನು ನನಗೆ ತಿಳಿಯಪಡಿಸು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟುವಂಥವುಗಳು ನನ್ನ ಜೀವಿತಗಳಿಗೆ ಅಳವಡಿಸಿಕೊಳ್ಳುವಂತೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಮೂರನೇದಾಗಿ ನಾವು ನೋಡುವುದಾದರೆ, ಈ ಬೈಬಲ್ ವಾಕ್ಯವು ದೈವ ಪ್ರೇರಿತವಾದದ್ದು ಎಂಬುದಾಗಿ ನಂಬಬೇಕು. ಈ ವಾಕ್ಯಗಳು ನಮ್ಮೊಟ್ಟಿಗೆ ಮಾತನಾಡುತ್ತವೆ. ಅದು ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ ಎಂಬುದನ್ನು ನಾವು ಗ್ರಹಿಸಬೇಕು. ನಾಲ್ಕನೇದಾಗಿ ನಾವು ನೋಡುತ್ತೇವೆ, ನಮ್ಮ ಬಳಿಯಲ್ಲಿ ಒಂದು ಕಿರು ಪುಸ್ತಕ ಇಲ್ಲ ನೋಟ್ ಪುಸ್ತಕ ನಾವು ಇಟ್ಟುಕೊಂಡಿರಬೇಕು. ಆ ನೋಟ್ ಪುಸ್ತಕದಲ್ಲಿ ನಾವು ಆ ಪಕ್ಕದಲ್ಲಿ ಬರೆದು ಒಂದು ವೇಳೆ ಏನು ದೇವರು ನಮ್ಮೊಟ್ಟಿಗೆ ಮಾತನಾಡಿದನು ಎಂಬುದಾಗಿ ಬರೆದುಕೊಳ್ಳಬೇಕು. ಈ ನೋಟ್ ಪುಸ್ತಕದಲ್ಲಿ ನಾವು ಯಾವಾಗಲೂ ಒಂದು 4 ವಿಷಯಗಳನ್ನು ಬರೆದಿಟ್ಟುಕೊಳ್ಳಬೇಕು.
ಅದೇನು ಗೊತ್ತಾ? ನಾನು ಇಂಗ್ಲೀಷಲ್ಲಿರುವಂತಹ ಒಂದು ವರ್ಡನ್ನು ಹೇಳ್ತೇನೆ, ಸ್ಪೆಕ್ ಅಂತ ಹೇಳ್ತಾರೆ. SPEC, ಸ್ಪೆಕ್ ಎಂಬ ಪದ. ಆ ಪದವನ್ನು ನಾವು ಪಾಲನೆ ಮಾಡಿ ಬೈಬಲನ್ನು ಓದಲಿಕ್ಕೆ ನಮಗೆ ಸುಲಭವಾಗುತ್ತದೆ. ಎಸ್ ಎಂಬುದಾಗಿ ಹೇಳುವಾಗ ಸಿನ್ ಟು ಅವಾಯ್ಡ್, ಬಿಡಬೇಕಾದ ಪಾಪ ಅಂತ ನೋಡ್ತೇವೆ. ಬೈಬಲ್ ಓದುವಾಗ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ಮಗನೇ, ಮಗಳೇ, ಈ ಪಾಪವನ್ನು ನೀನು ಮಾಡುತ್ತಿದ್ದೀಯಾ, ಇದನ್ನ ಬಿಟ್ಟು ಬಿಡು ಅಂತ ಹೇಳಿದಾಗ, ಇಲ್ಲಾಂದ್ರೆ ಯಾವುದಾದ್ರೂ ವ್ಯಕ್ತಿಯಲ್ಲಿ ಒಂದು ವೇಳೆ ಪಾಪವನ್ನು ಬಿಟ್ಟಿದ್ದು ಬಿಡಬೇಕಾದದ್ದು ದೇವರ ವಾಕ್ಯವು ಎಚ್ಚರಿಸಿದರೆ, ನಾವು ಅಲ್ಲಿ ನಮ್ಮನ್ನು ಹೋಲಿಕೆ ಮಾಡಿಕೊಂಡು, ಹೌದು ದೇವರೇ, ಈ ಪಾಪ ನನ್ನಲ್ಲಿ ಇದೆ, ನನ್ನಿಂದ ತೆಗೆದುಹಾಕು. ಉದಾಹರಣೆಗೆ, ಸುಳ್ಳಾಡಬಾರದು ಅಂತ ಇದ್ದರೆ, ಸುಳ್ಳಾಡಬಾರದು ಎಂಬುದಾಗಿ ಬೈಬಲಲ್ಲಿ ಹೇಳಿದರೆ, ಒಂದು ವೇಳೆ ನಮ್ಮಲ್ಲಿ ಆ ಗುಣ ಇದ್ರೆ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾನೆ. ಆಗ ನಾವು ಅದನ್ನು ಬಿಟ್ಟು ಬಿಡಬೇಕು. ಎರಡನೆಯ ಅಕ್ಷರ P ಎಂಬುದಾಗಿ ಹೇಳುತ್ತವೆ. ಅದೇನಂದ್ರೆ, P ಅಂದರೆ ಪ್ರಾಮಿಸ್ ಟು ಕೀಪ್, ಅಂದರೆ ಪಡೆಯಬೇಕಾದ ವಾಗ್ದಾನ. ದೇವರ ವಾಗ್ದಾನಗಳು ಅನೇಕವೂ ಇದೆ ಬೈಬಲಲ್ಲಿ. ನಮಗೆ ದೇವರು ಯಾವ ವಾಗ್ದಾನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದನ್ನು ನಾವು ಬರೆದಿಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಓದ್ಕೊಳ್ಬೇಕು. ಆವಾಗ ದೇವರು ನಮಗೆ ಬೇಕಾಗಿರುವಂಥ ವಾಗ್ದಾನವನ್ನು ಕೊಡುವಂಥವನಾಗಿದ್ದಾನೆ. ಈ ಎಂಬ ಲೆಟರಲ್ಲಿ, ಈ ಎಂಬ ಅಕ್ಷರದಲ್ಲಿ ನಾವು ನೋಡುವಾಗ ಎಕ್ಸಾಂಪಲ್ ಟು ಒಬೇ, ಅಂದರೆ ವಿಧೇಯತೆ ತೋರಿಸಬೇಕಾದಂಥ ಮಾದರಿ. ಯಾವುದೋ ಒಂದು ವ್ಯಕ್ತಿ ನಮಗೆ ಕಾಣಿಸ್ತಾನೆ, ಆ ವ್ಯಕ್ತಿ ಪಾಪದಲ್ಲಿರ್ತಾನೆ, ಕೆಟ್ಟತನದಲ್ಲಿರ್ತಾನೆ, ಒಂದು ವೇಳೆ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಏನೋ ಒಂದು ಆ ವ್ಯಕ್ತಿಯ ಜಾಗದಲ್ಲಿ ನಮ್ಮನ್ನು ನಾವಿಟ್ಕೊಳ್ಬೇಕು, ಅವರನ್ನು ನಾವು ಮಾದರಿಯಾಗಿ ತೆಗೆದುಕೊಳ್ಳಬೇಕು. ನಂಬಿಕೆಯ ಮೂಲ ಪಿತನಾದಂಥ ಅಬ್ರಹಾಮನು ಅಂತ ಹೇಳುತ್ತದೆ. ಅದೇ ರೀತಿಯಾಗಿ ನಮ್ಮನ್ನು ಅಬ್ರಹಾಮನ ಸ್ಥಾನದಲ್ಲಿಟ್ಟುಕೊಂಡು ಆತನ ಮಾದರಿಯಲ್ಲಿ ನಾವು ನಡೆಯಬೇಕು. ಯೇಸು ಕ್ರಿಸ್ತನೇ ನಮಗೆ ಉನ್ನತವಾದ ಮಾದರಿ. ಆತನ ಜೀವನ ಈ ಲೋಕದಲ್ಲಿ ಹೇಗಿತ್ತು, ಆತನು ಹೇಗೆ ಮಾತನಾಡಿದನು, ಆತನು ಯಾವ ರೀತಿ ನಡ್ಕೊಂಡನು ಎಂಬುದನ್ನು ನಾವು ಕಲಿಯಬಹುದಾಗಿದೆ. ನಾಲ್ಕನೆಯ ಅಕ್ಷರ ನಾವು ನೋಡಿದ್ರೆ ಸಿ ಎಂಬುದಾಗಿ ಕಮ್ಯಾಂಡ್ ಟು ಒಬೇ, ಅಂದರೆ ನಾವು ಪಾಲಿಸಬೇಕಾದ, ವಿಧೇಯರಾಗಬೇಕಾದಂಥ ಆಜ್ಞೆ, ವಿಧೇಯತೆಯನ್ನು ತೋರಿಸಬೇಕಾದ ಆಜ್ಞೆ ಏನಾದರೂ ಇದೆಯಾ ಅಂತ ನಾವು ನೋಡಬೇಕು. ಈ SPEC ಅಂದರೆ ಸಿನ್ ಟು ಅವಾಯ್ಡ್, ಪ್ರಾಮಿಸ್ ಟು ಕೀಪ್, ಎಕ್ಸಾಂಪಲ್ ಟು ಒಬೇ, ಕಮ್ಯಾಂಡ್ ಟು ಫಾಲೋ. ಅಂದರೆ ಇದನ್ನು ನಾವು ನೋಡಿದರೆ ಇದು ಬಹಳ ಉಪಯುಕ್ತವಾದಂಥ ಮೆಥಡ್. ಆ ಭಾಗಂತರ ಹೋಗಬಹುದು ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಇದರ ಬಗ್ಗೆ, ಈ ವಿಷಯದ ಬಗ್ಗೆ ಅನೇಕ ವಿಷಯಗಳು ಮಾತನಾಡಿಕೊಳ್ಳಿಕ್ಕಿದೆ. ಒಂದು ವೇಳೆ ನಿಮಗೆ ಒಂದು ವೇಳೆ ಇಷ್ಟವಾದರೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಒಂದು ವೇಳೆ ನಾನು ಯಾವ ರೀತಿ ಬೈಬಲ್ ಸ್ಟಡಿ ಮಾಡ್ತೇನೆ ಅದನ್ನು ಬೇಕಾದರೆ ಒಂದು ವಿಡಿಯೋ ನಾನು ಮಾಡಲಿಕ್ಕೆ ನಿಮಗೆ ಮಾಡಿ ತೋರಿಸ್ತೇನೆ. ಯಾವ ರೀತಿಯಾಗಿ ನಾನು ಮಾಡುವಂಥದ್ದನ್ನು ಒಂದು ವಿಡಿಯೋ ಮಾಡ್ತೇನೆ. ಒಂದು ವೇಳೆ ಹೊಸದಾಗಿ ಪಾಸ್ಟ್ರೆ, ನಾನು ಹೊಸದಾಗಿ ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನೆ, ನನಗಷ್ಟಾಗಿ ಗೊತ್ತಿಲ್ಲ, ಬೈಬಲ್ ಓದೋದು ಗೊತ್ತಿಲ್ಲ ಎಂಬುದಾಗಿ ನೀವು ಅಂದುಕೊಳ್ಳಿದ್ರೆ ಎಲ್ಲಿಂದ ಓದಬೇಕು? ಯಾಕೆಂದರೆ ಇಲ್ಲಿ ನಾವು ನೋಡ್ತೇವೆ, ಈ ಬೈಬಲಲ್ಲಿ ಇತಿಹಾಸ ಇದೆ, ಇದರಲ್ಲಿ ಅನೇಕ ಕವನಗಳು, ಕಾವ್ಯಗಳು, ಇದರಲ್ಲಿ ಪ್ರಕಟಣೆಗಳು ಎಲ್ಲವೂ ಬರೆಯಲ್ಪಟ್ಟಿದೆಯಲ್ಲ. ಎಲ್ಲಿ ಓದಬೇಕೆಂದರೆ ನಾನು ನಿಮಗೆ ಹೇಳೋದೇನೆಂದರೆ, ಹೊಸದಾಗಿ ಬೈಬಲ್ ಓದುವಂಥವರು ಹೊಸ ಒಡಂಬಡಿಕೆಯನ್ನು ಆಯ್ಕೆ ಮಾಡಿಕೊಳ್ಳಿರಿ. ಅದರಲ್ಲಿ ಸುವಾರ್ತೆಗಳನ್ನು ಆಯ್ಕೆ ಮಾಡಿಕೊಳ್ಳಿರಿ. ಏನು ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳಿದೆಯೋ ಆ ಸುವಾರ್ತೆಗಳನ್ನು ನೀವು ಓದುವುದಾದರೆ ಯೇಸುವಿನ ಬೋಧನೆಗಳು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದರು, ಏನಕ್ಕಾಗಿ ಬಂದರು, ಏನು ಮಾಡಿದರು ಎಂಬ ವಿಷಯಗಳು ನಮಗೆ ಅರ್ಥ ಆಗ್ತದೆ. ಹೌದು, ನಾವು ಈ ರೀತಿಯಾಗಿ ಮಾಡುವುದಾದರೆ ಖಂಡಿತವಾಗಿ ದೇವರ ವಾಕ್ಯವು ನಮ್ಮೊಟ್ಟಿಗೆ ಮಾತನಾಡುತ್ತದೆ. ನಾವು ಇನ್ನೊಂದು ಸಾರಿ ಆಲೋಚನೆ ಮಾಡೋಣ. ಒಂದು ಸ್ಥಳವನ್ನು ನಾವು ಪ್ರಶಾಂತವಾದ ಸ್ಥಳ, ಇಲ್ಲಾಂದ್ರೆ ಕೋಣೆಯನ್ನು ಸಿದ್ಧ ಮಾಡಿಕೊಳ್ಳೋಣ. ಎರಡನೆಯದು, ಬೈಬಲ್ ಓದುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ಜ್ಞಾನಕ್ಕಾಗಿ, ದೇವರೇ ನೀನು ವಾಕ್ಯದ ಮುಖಾಂತರವಾಗಿ ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮೂರನೆಯದಾಗಿ ನಾವು ನೋಡುವಾಗ ದೇವರ ವಾಕ್ಯವು ಇದು, ದೇವರ ಪರಿಶುದ್ಧ ವಾಕ್ಯವು ಇದು ಎಂಬುದಾಗಿ ನಾವು ನಂಬಬೇಕಾಗಿದೆ. ನಮ್ಮ ಬಳಿಯಲ್ಲಿ ಒಂದು ನೋಟ್ಬುಕ್ ಇರಬೇಕಾಗಿದೆ. ಆ ನಂತರ ಈ 4 ಅಕ್ಷರಗಳು ಮನಸ್ಸಲ್ಲಿ ಯಾವಾಗೂ ಇಟ್ಕೊಳ್ಬೇಕೇನೆಂದರೆ SPEC ಎಂಬುದಾಗಿ, ಬಿಡಬೇಕಾದ ಪಾಪ, ಪಡೆಯಬೇಕಾದಂಥ ವಾಗ್ದಾನ, ನಡೆದುಕೊಳ್ಳಬೇಕಾದಂಥ ಮಾದರಿ, ವಿಧೇಯಕವಾಗಬೇಕಾದ ಆಜ್ಞೆ, ಇವುಗಳನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಓದುವುದಾದರೆ ಬೈಬಲ್ ನಮಗೆ ಅರ್ಥವಾಗುತ್ತದೆ. ಇದರ ಮೇಲೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಉಪಯೋಗವಾಯಿತು ಎಂಬುದಾಗಿ ನಾನು ನೆನೆಸುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ವಾಕ್ಯವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮಗೆ ನಾನು ವಂದನೆಗಳನ್ನು ಹೇಳುತ್ತೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ. ದಯಮಾಡಿ
ಇಲ್ಲಿಯವರೆಗೂ ನೀವು ನನ್ನ ಚಾನಲ್ನ ಬೆಲ್ ಬಟನ್ ಒತ್ತದೇ ಹೋದರೆ ಬೆಲ್ ಬಟನನ್ನು ಒತ್ತಿರಿ. ಇನ್ನೂ ಒಂದು ವೇಳೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಾಕ್ಯಗಳು ಇಷ್ಟವಾದರೆ ಇನ್ನು ಹೊಸದಾಗಿ ದೇವರಲ್ಲಿ ಬರ್ತಾ ಇರುವಂಥವರಿಗೆ ನೀವು ವಾಕ್ಯವನ್ನು ಶೇರ್ ಮಾಡಿರಿ. ಅವರಿಗೂ ಬೈಬಲ್ ಓದಲಿಕ್ಕೆ ಇದು ಉಪಯುಕ್ತವಾಗುತ್ತದೆ. ಕನ್ನಡದ ವಿಡಿಯೋಗಳನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕಾದ್ರೆ ನಿಮ್ಮ ಉತ್ತೇಜನ, ನಿಮ್ಮ ಸಹಕಾರ ನಮಗೆ ತುಂಬ ಅವಶ್ಯಕತೆ. ದೇವರು ನಿಮ್ಮನ್ನು ಈ ವಿಡಿಯೋ ಮುಖಾಂತರ ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.